ಮಸೂರ್ ದಾಲಿಂದ ದಾಲ್ ಫ್ರೈ ಮಾಡ್ತಾಯಿದ್ದೀನಿ. ಅದು 4 ಸ್ಮಾಲ್ ಕಪ್ಪಲ್ಲಿ ಇದು ಮಸೂರ್ ದಾಲ್ ತೊಗೊಂಡಿದ್ದೀನಿ. 1 ಸ್ಮಾಲ್ ಕಪ್ಪಲ್ಲಿ ಚನ್ನ ದಾಲು. ಸೊ ಇದಿಷ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೀರಲ್ಲಿ ಹಾಕಿ ನೆನೆ ಹಾಕಬೇಕು. ಸೊ ಇವಾಗ ನೀರು ಹಾಕ್ತಾಯಿದ್ದೀನಿ. ಟುಡೇ ಐ ಆಮ್ ಮೇಕಿಂಗ್ ಮಸೂರ್ ದಾಲ್ ಫ್ರೈ. For that I have taken masoor dal 4 cups small cup and 1 cup of chana dal, and we have to mix it and soak it for half an hour to 45 minutes. Now I will be washing and soak it for 45 minutes. ವಾಶ್ ಆಗಿ ಇವಾಗ 2 times ವಾಶ್ ಆಯಿತು. ಸೋಕ್ ಹಾಕಕ್ಕೆ ಬಿಟ್ಟಿದ್ದೀನಿ. ಐ ವಾಶ್ 2 times. Allow it to soak it for 45 minutes. ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದೆ ಅಂದರೆ, 1 ಟೊಮೆಟೊ, ಸ್ವಲ್ಪ ಮಿಂಟ್ ಲೀವ್ಸು, ಕೊತ್ತಂಬರಿ ಸೊಪ್ಪು, ಗಾರ್ಲಿಕ್ಕು, ಉಪ್ಪು, ಅರಿಶಿನ, ಇದು ಗರಂ ಮಸಾಲ, ಜೀರಿಗೆ ಪೌಡ್ರು, ಜೀರಿಗೆ, ಕೆಂಪು ಮೆಣಸಿನ್ಕಾಯಿ, ಅರಿಶಿನ, ಧನಿಯಾ ಪುಡಿ, ಇದು ಕಿಚನ್ ಕಿಂಗಿಂದು ಪೌಡರು, ಶುಂಠಿ. ಇದಿಷ್ಟು ತೊಗೊಂಡಿದ್ದೀನಿ. ಹ್ಯಾವ್ ಟೇಕನ್ 1 ಟೊಮೆಟೊ, ಲಿಟಲ್ ಬಿಟ್ ಆಫ್ ಮಿಂಟ್ ಲೀಫ್, ಸಿಲಾಂಡ್ರೋ, ಗಾರ್ಲಿಕ್, ಸಾಲ್ಟ್, cumin seeds, red chili powder, Kashmiri and hot chili, both mixed. This is cumin powder, ginger, garam masala. This is kitchen king masala. This is coriander powder and turmeric. I'll be taking some oil. So this is all we need for the ingredients. After this is soaked for 45 minutes, we will cook first this one, then add the tomato. We have to cut it and then add the tomato. Then remaining oil is for the seasoning. ಫಸ್ಟು ಇದು ಕುಕ್ ಮಾಡ್ಕೋಬೇಕು. ಇದ್ರ ಜೊತೆಲಿ ಟೊಮೆಟೊ ಹಾಕ್ಕೋಬೇಕು. ಆಮೇಲೆ ಬೇರೆ ಎಲ್ಲದನ್ನು ಮೇಲೆ ಆ್ಯಡ್ ಮಾಡ್ಕೊತಾ ಹೋಗಬೇಕು, ಒಗ್ಗರಣೆ ಥರ. ಈಗ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ದಾಲ್ನ ಬಾಯ್ಲ್ ಆದಮೇಲೆ ತೋರಿಸ್ತೀನಿ. ಇವಾಗ ಬೇಳೆ ಎಲ್ಲ ಬೆಂದಾಗಿರೋದನ್ನು ಈಗ ನಾನು ಏನೇನು ಇದಕ್ಕೆ ಹಾಕಬೇಕು ಅಂತ ತೋರಿಸ್ತೀನಿ. ಇವಾಗ ಟೊಮೆಟೊ ಆನ್ ಮಾಡ್ತಾಯಿದ್ದೀನಿ. ಮ್ಯಾಡಿಂಗ್ ಟೊಮೆಟೊಸ್. ಈಗ ಇದಕ್ಕೆ ನಾವು ಕುಮಿನ್ ಪೌಡರು, ಜೀರಿಗೆ ಪೌಡಿ, ಗರಂ ಮಸಾಲ, ಧನಿಯಾ ಪೌಡರು, ಕಿಚನ್ ಕಿಂಗ್ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಅರ್ಧ ಹಾಕ್ತಾಯಿದ್ದೀನಿ. ಅರ್ಧ ಒಗ್ಗರಣೆಗೆ ಹಾಕಬೇಕು, ಟೆಂಪ್ರಿಂಗಿಗೆ. ಐ ಆಮ್ ಪುಟ್ಟಿಂಗ್ ಓನ್ಲಿ ಹಾಫು. ಸಾಲ್ಟ್, ಟರ್ಮರಿಕ್, ಜಿಂಜರ್ ಪೇಸ್ಟ್, ಸ್ವಲ್ಪ ಗಾರ್ಲಿಕ್ಕು, ಆಮೇಲೆ ಮಿಂಟ್ ಲೀವ್ಸು ಇದಿಷ್ಟು ಹಾಕಿ ಇವಾಗ ಮಿಕ್ಸ್ ಮಾಡಬೇಕು. ಸ್ವಲ್ಪ ತಿಕ್ಕಾಗಿದೆ, ಅದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡಬೇಕೀಗ. ಐ ವಿಲ್ ಬಿ ಆ್ಯಡಿಂಗ್ ಲಿಟಲ್ ಬಿಟ್ ಆಫ್ ವಾಟರ್ ಬಿಕಾಸ್ ಇಟ್ಸ್ ಲಿಟಲ್ ಬಿಟ್ ಥಿಕ್. ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ಇವಾಗ ಥರ ಆಗಿದೆ. ಸ್ವಲ್ಪ ಕುದೀಲಿ ಅದು.
ಇವಾಗ ಆಫ್ ಮಾಡ್ಬೋದು. ಕುದೀತಾ ಇದೆ ಚೆನ್ನಾಗಿ. ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಬೋದು. ಇದಕ್ಕೀಗ 2 ಸ್ಪೂನ್ಸು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಐ ಆಮ್ ಪುಟ್ಟಿಂಗ್ 2 ಸ್ಪೂನ್ಸ್ ಘೀ. ಸ್ವಲ್ಪ ಈರುಳ್ಳಿ, ಒಂದೆರಡು ಗಾರ್ಲಿಕ್ಕು, ಈಗ ಇದನ್ನು ಆಫ್ ಮಾಡ್ಬೋದು. ಯಾಕಂದ್ರೆ ಬಿಸಿ ಇದೆ ಆಗಲೇ. ಟು ದಿಸ್ ಹೀಟ್ ಓನ್ಲಿ ದ ರಿಮೈನಿಂಗ್ ಸ್ಟಫ್ ವಿಲ್ ಬಿ ಆ್ಯಡಿಂಗ್. ಟರ್ನಿಂಗ್ ಆಫ್ ದ ಸ್ಟವ್, ಆ್ಯಡಿಂಗ್ ಟರ್ಮರಿಕ್ ಅಗೇನ್ ಆ್ಯಂಡ್ ಸಮ್ ರೆಡ್ ಚಿಲ್ಲಿ ವಿಚ್ ಐ ಕೆಪ್ಟ್ ಇಟ್. ಅದು ಅರ್ಧ ಮಿಕ್ಸಿದ್ನಲ್ವ ಅದು ವಾಟ್ ಐ ಕೆಪ್ಟ್ ಇಟ್, that will be just mixing in this one, then adding to the ದಾಲ್. ಇವಾಗ ಇದಾಗಿದೆ. ಸೊ ಇದನ್ನು ನಾವು ಅದ್ರ ಜೊತೆಲಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ಸಿಲಿಂಡ್ರ್ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಬೇಕೀಗ. ಇದಾಯಿತು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ನೀವು ಇನ್ನೂ ತಿಕ್ಕಾಗಿ ಮಾಡಿಕೊಂಡ್ರೆ ಚಪಾತಿ, ರೋಟಿ ಅದಕ್ಕೆಲ್ಲ ತಿನ್ಬೋದು. ನಾನು ಮಾಡಿರೋದು ರೈಸ್ಗೆ, ಸೊ ಅದಕ್ಕೆ ಸ್ವಲ್ಪ ವಾಟ್ರಿ ಇದೆ. ಮೇಡ್ ದಿಸ್ ಒನ್ ಫಾರ್ to eat with the rice. If you want to eat with chapati, roti, naan or something, you can make it little bit thicker. Don't forget to subscribe, like, share, press the bell icon. Thanks for watching. Enjoy. Okay, bye.
ಎಂಜಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಪೂನಲ್ಲಾರು ತಿನ್ನಿ, ಕೈಯಲ್ಲಾರು ತಿನ್ನಿ. ಜಸ್ಟ್ ಟ್ರೈ ಟು ಮಿಕ್ಸ್ ಇಟ್ ಆ್ಯಂಡ್ ಯು ಕ್ಯಾನ್ ಈಟ್ ಇಟ್ ವಿತ್ ಹ್ಯಾಂಡ್ ಆರ್ ಯು ಕ್ಯಾನ್ ಈಟ್ ಇಟ್ ವಿತ್ ಸ್ಪೂನ್. ದಟ್ಸ್ ಯುವರ್ ಓನ್ personal thing. So I eat usually with the hand because that's our Indian tradition, and also it tastes very good because we mix each and everything in hand. Okay, bye.